ಗುರು, ಯಾಕೆ ಹುಡುಗಿರಿಗೆ ಅಂಕಲ್ಗಳು ಕಂಡ್ರೆ ಇಷ್ಟ ಆಗ್ತಾರೆ ಮತ್ತೆ ಯಾಕೆ ಹುಡುಗರಿಗೆ ಆಂಟಿರ್ ಕಂಡ್ರೆ ಇಷ್ಟ ಆಗುತ್ತೆ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಆ ಹುಡುಗಿ ಆಪಲ್ ಇದ್ದಾಗಿದ್ಲು, ಆ ವ್ಯಕ್ತಿ ಕೊಳ್ತೋಗಿರೋ ಬಾಳೆ ಅಂತಾರ ಅವನೇ. ಹೆಂಗುರು ಕನೆಕ್ಷನ್ ಆಯ್ತು ಅವ್ರಿಬ್ಬರಿಗೂ. ಕಾಲೇಜ್ ಲೆಕ್ಚರರ್ ಅಂತ ಕಾಣುತ್ತೆ, ಅಲ್ಲ ಪ್ರೊಫೆಸರ್ ಅನ್ಸುತ್ತೆ. ಮನುಷ್ಯ ಪಾಠ ಮಾಡ್ತಾ ಸಖತ್ತಾಗಿರೋ ಫಿಗರ್ನೇ ಪಟಾಯಿಸ್ಬಿಟ್ಟವನೇ ಶಿಷ್ಯ. ಆ ಪ್ರೊಫೆಸರ್ಗೆ ಹೆಂಡತಿ ಇಲ್ಲ, ಸಖತ್ತಾಗಿರೋ ಮಗಳಿದ್ದಾಳೆ. ಈ ಶಿಷ್ಯ ಈ ಯಾವುದೋ ಸಖತ್ತಾಗಿರೋ ಫಿಗರ್ನ ಪಟಾಯಿಸ್ಬಿಟ್ಟವನೆ, ಇವಳನ್ನೇ ಮದುವೆ ಆಗ್ತೀನಿ ಅಂತ ಕುಂತ್ಕೊಂಡ್ಬಿಟ್ಟವಳೆ. ಅವಳ ಮಗಳು ಕೂಡ ಇದು ಒಪ್ಪಿಗೆ ಕೊಟ್ಬಿಟ್ಟವಳೆ. ಪ್ರಾಮಿಸು ಗುರು, ಸತ್ಯ ನಡೆದಿರೋ ಕತೆ ಇದು. ನಾನೇ ಕಣ್ಣಾರೆ ನೋಡಿದೀನಿ ಕತೆಗಳನ್ನ. ಗುರು, ಒಂದ್ ಬೇಸರದ ಸಂಗತಿ ಏನ್ ಗೊತ್ತಾ? ಆ ಹುಡುಗಿ ಅವ್ರ ಅಪ್ಪ ಅಮ್ಮನು ಅಪೋಸೇ ಮಾಡ್ಲಿಲ್ಲ. ಆ ಹುಡುಗಿ 22 ವರ್ಷ, ಈ ಅಪ್ಪ 62 ವರ್ಷ. ಫ್ಯಾಮಿಲಿ ಕಡೆಯಿಂದ ಅಪೋಸೇ ಮಾಡ್ಲಿಲ್ಲ. ಅವ್ರ ಇಚ್ಛೆ ಬಿಡ್ರಿ, ಅವ್ರವ್ರ ಇಷ್ಟ, ಅವ್ರ ನೆಮ್ಮದಿಯಾಗಿರ್ಲಿ ಅಂತವ್ರೆ. ಈಗ ಆಲ್ರೆಡಿ ಮಗು ಆಗಿರ್ಬೋದು, ನಾವು ಗೊತ್ತಿಲ್ಲ ನನ್ಗೆ. ಬಟ್ ಹಿಂಗೆಲ್ಲಾ ನಡೆಯುತ್ತೆ ಕತೆಗಳು ನೋಡಿದ್ರೆ ನಮ್ ಕಣ್ ಮುಂದೆ. ನಾವೇನ್ ಅನ್ಕೊಂಡಿರ್ತೀವಿ, ಹುಡುಗರೇ ಸಕದಾಗ ಫಿಗರ್ ಪಾಠ ಹಾಯಿಸ್ಬಿಡ್ದ ನಾಳೆನೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಅಲ್ಲಿ ನೋಡಿದ್ರೆ ಪಾಠ ಹೇಳ್ಕೊಡೋನೆ ಪಟಾಯಿಸ್ಬಿಟ್ರೆ ಹುಡುಗಿರ್ಗಳನ್ನ ನಾವೆಲ್ಲ ಹೋಗೋಣ ಗುರು. ಇದು ಕತೆ ಆಗ್ತಿರೋದು ಕಾಲೇಜ್ ಹುಡುಗರಿಗೆ. ಇದು ಆಕ್ಚುಲಿ ಇದು ಒಂದೇ ಕತೆ ಹೇಳಿರೋದು ಗುರು, ಇನ್ನು ಬೇಜಾನ್ ಕತೆಗಳಿದೆ ಗುರು. ಪಟಾಪಟ್ ಅಂತ ಇನ್ನೊಂದು ಕತೆ ಹೇಳ್ತೀನಿ, ಕೇಳಿಸ್ಕೋ ಗುರು. ಕಾಲೇಜ್ ಪ್ರೊಫೆಸರ್ ಅನ್ಸುತ್ತೆ ಆ ಯಪ್ಪ, ಸಿಕ್ಕಾಪಟ್ಟೆ ವಯಸ್ಸಾಗಿತ್ತು. ಮಸ್ತಾಗಿರೋ ಕಾರಲ್ಲಿ ಬಂದಿದ್ದ, ಪಕ್ಕದಲ್ಲಿ ಸ್ಟೂಡೆಂಟ್ ಹಾಕೊಂಡ್ ಬಂದಿದ್ದ. ದೊಡ್ಡ ಗ್ರೌಂಡ್ ಹಿಂದ್ಗಡೆ ಗಾಡಿ ಹಾಕವನೆ, ಹಿಂದ್ಗಡೆ ಅವ್ನು ಕೂತಿದ್ದೇನೆ. ಕರೆಕ್ಟ್ ಆಗಿ ಮಿಡ್ಲಲ್ಲಿ ಅವಳು ತಲೆ ಮಾತ್ರ ಕಾಣ್ತಾ ಐತೆ. ಅವ್ನು ಶಿಷ್ಯ ಏನೋ ಬೆಲ್ಟ್ ಬಿಚ್ಚಿಬಿಟ್ಟೇನೆ, ಇಲ್ಲಿ ಮೇಲ್ಗಡೆ ಕಾಣ್ತಾ ಐತೆ. ಶರ್ಟ್ ಎಲ್ಲ ಬಿಚ್ಚಿಬಿಟ್ಟವನೇ, ಕಾಣ್ತಾ ಇದೆ. ಬೆಲ್ಟ್ ಎಲ್ಲ ಕಾಣ್ತಾ ಇದೆ. ನನಗೆ ಡೌಟ್, ಏನ್ ಮಾಡ್ತಿದ್ದೇನೆ ಅನ್ನೋದು ಡೌಟು. ಸತ್ಯವಾಗ್ಲೂ ತಲೆ ಕೆಟ್ಟೋಗ್ಬಿಟ್ಟಿದ್ದಂಗೆ ಅವತ್ತು. ಆಮೇಲೆ ಹತ್ರ ಓಡಾಯ್ತೀನಿ, ಅವಳು ಇಲ್ಲಿಂದ ಹಿಂಗೆ ಎದ್ಲು ಗುರು. ಎದ್ಬಿಟ್ಟು ಪಟಾಪಟ್ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಬೆಲ್ಟ್ ಎಲ್ಲ ಸರಿ ಮಾಡ್ಕೊಂಡು ಶರ್ಟ್ ಎಲ್ಲ ಹಾಕೊಂಡು ಸೀದಾ ಹೋಗಿ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ಕೊಂಡ. ನಾವು ಬರೋಟದಿಗೆ ಗಾಡಿ ಸ್ಟಾರ್ಟ್ ಮಾಡ ಪರ್ರ ಅಂತ ಓಡ್ತಾ ಇದ್ದ. ಆ ವ್ಯಕ್ತಿ ನೋಡ್ದೆ ಗುರು, ಸೈಕ್ ನನ್ ಮಗ ಇದ್ದಂಗ ಅವನೇ. ಅವಳು ನೋಡ್ರೆ ಬೆಣ್ಣೆ ಇದ್ದಂಗ ಅವಳಲ್ಲ ಗುರು. ಬೇಜಾರಾಗೋಯ್ತು. ನೀ ಕೆಲವು ಹುಡುಗಿರ್ಗಳು ಶೋಕಿಗೆ ಬಿದ್ಬಿಟ್ಟು ಈ ತರ ಎಲ್ಲ ಆಡ್ತವ್ರ. ಪಾಠ ಹೇಳ್ಸ್ಕೊಳಕ್ ಹೋಯ್ತೀನಿ, ನನ್ಗೆ ಈ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ, ಆ ಸೊಲ್ಯೂಷನ್ ಗೊತ್ತಾಯ್ತಾ ಇಲ್ಲ ಅಂತ ಅನ್ಬಿಟ್ಟು ಇದಾ ಸೊಲ್ಯೂಷನ್. ಹಿಂಗಾದ್ರೆ ಹೆಂಗೆ ಗುರು? ಬಟ್ ಇವಳೆಲ್ಲ ಈ ತರ ಅಲ್ಕ ಕೆಲಸ ಮಾಡ್ಕೊಂಡ್ಬಂದ್ಬಿಟ್ಟು ಆಮೇಲೆ ನಮ್ಮ ಪತಿವ್ರತೆ ತರ ಅಂತ ಕೆಲವು ಹುಡುಗಿರು ಬಿಲ್ಡಪ್ ಕೊಡ್ತಾರಲ್ಲ ಗುರು, ಇದು ಬೇಜಾರಾಗಲ್ವಾ? ಎಂತ ಹುಡುಗರಿಗಾದ್ರೂ ಬೇಜಾರಾಗೆ ಆಗುತ್ತೆ ಗುರು. ಒಂದ್ ಮಜಾ ಕೇಳಿ ಗುರು, ನಮ್ಮ ಹುಡುಗ ಒಂದ್ ಕತೆ ಹೇಳಿದ್ದು. ನಾವು ಹುಡುಗರು ಹೆಂಗೆ ಬೇರೆ ಹುಡುಗಿರ ಹತ್ರ ಓಟ್ ಮಜಾ ತಗೋತೀವೋ, ಅಥವಾ ಕೆಲವು ಆಂಟಿಗಳ ಹತ್ರ ಓಟ್ ಮಜಾ ತಗೋತೀವೋ, ಹಂಗೇನೆ ಕೆಲವು ಹುಡುಗಿರು ಅಷ್ಟೇ ಅಂಕಲ್ಗಳ ಹತ್ರ ಮಜಾ ತಗೊಂತಾರಂತೆ. ಯಾಕಂದ್ರೆ ಸೇಫ್ ಅಂತೆ ಅಂಕಲ್ಗಳು ಅಂದ್ರೆ. ನಮ್ಮ ಅಂಕಲ್ ಅಂತ ಅನ್ಬಿಡ್ಬೋದು, ನಮ್ಮ ಪಕ್ಕ ಮನೆ ಅಂಕಲ್ ಅನ್ಬಿಡ್ಬೋದು. ಈ ತರ ಎಲ್ಲ ಅಡ್ವಾಂಟೇಜಸ್ ಇದೆಯಂತೆ. ಅದಕ್ಕೆ ಕೆಲವು ಹುಡುಗಿರೆಲ್ಲ ಯಾಕೆ ಅಂಕಲ್ ಕಂಡ್ರೆ ಇಷ್ಟ ಆಗ್ತಾರೆ ಅಂತಂದ್ರೆ ಇದೇ ಕಾರಣಕ್ಕಂತೆ. ಅವ್ರು ಖರ್ಚು ಕಾಸು ಕೊಡ್ತಾರಂತೆ, ಇಲ್ಲಿ ಪ್ರಾಬ್ಲಮ್ ಆಗಲ್ವಂತೆ. ಆಮೇಲೆ ಈ ಹುಡುಗರು ಯಾಕೆ ಆಂಟಿ ಹಿಂದೆ ಹೋಗ್ತಾರೆ ಅಂದ್ರೆ, ನಮ್ಮ ಆಂಟಿ, ನಮ್ಮ ಪಕ್ಕ ಮನೆ ಆಂಟಿ ಈ ತರ ಡೌ ಮಾಡ್ಬೋದಂತೆ. ಆಕ್ಚುಲಿ ಈ ವಿಚಾರ ಪ್ರಾಮಿಸ್ ಗುರು ನನ್ಗೆ ಗೊತ್ತೇ ಇರಲಿಲ್ಲ. ಮೊನ್ನೆ ತರ ನಮ್ಮ ಹುಡುಗ ಹೇಳಿದ್ದು, ಸಾಕು ನಾನೇನೆ ಹಿಂಗೆಲ್ಲ ನಾ ವಿಷಯ ನೋಡ್ದ ಗುರು. ಎಲ್ಲೆಲ್ಲಿ ಪಿನ್ ಪಾಯಿಂಟ್ ಇರ್ತದೆ ಅಂತ ಲಭ್ಯ ಗೊತ್ತಿಲ್ತಿರೋ ಸತ್ಯಗಳು ಎಲ್ಲೆಲ್ಲೂ ಅಡ್ಕೊಂಡಿರುತ್ತೆ. ಇವಾಗ ಅರ್ಥ ಆಯ್ತಾ? ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬಿಡಿ. ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ಅಂಕಲ್ಗಳಿಗೆ, ಆಂಟಿಗಳಿಗೆ, ಹುಡುಗರಿಗೆ, ಹುಡುಗಿರಿಗೆ, ಕಾಲೇಜ್ ಹುಡುಗರಿಗೆ, ಕಾಲೇಜ್ ಹುಡುಗಿರಿಗೆ, ಸ್ಕೂಲ್ ಹುಡುಗರಿಗೆ, ಸ್ಕೂಲ್ ಹುಡುಗಿರಿಗೆ, ವರ್ಕಿಂಗ್ ಪ್ರೊಫೆಷನ್ಗೆ, ನಾನ್ ವರ್ಕಿಂಗ್ ಪ್ರೊಫೆಷನ್ಗೆ, ಪ್ರೊಫೆಸರ್ಗೆ, ಟೀಚರ್ಸ್ಗೆ, ಲೆಕ್ಚರರ್ಸ್ಗೆ ಯಾರಿಗೂ ಹರ್ಟ್ ಮಾಡಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಇದು ನಡೆದಿದ್ದ ಇನ್ಸಿಡೆಂಟ್ ಮಾತ್ರ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ವಿಡಿಯೋದಲ್ಲಿ ಯಾರಿಗಾದ್ರೂ ನಿಮ್ಗೆ ಏನಾದ್ರು ಹರ್ಟ್ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಕ್ಷಮೆ ಇರಲಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ